ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಆಲ್ರೆಡಿ ನಮ್ಮ ಮಾಡ್ಬೇಕೀಗ ಪ್ರೋಗ್ರೆಸ್ ಡೆವಲಪ್ಮೆಂಟ್ಸ್ ಇಲ್ಲಿ ಅಲ್ಲ ಅಫಿಷಿಯಲ್ ಮೀಟಿಂಗ್ ಆಗಲಾರ್ದಂಗೆ ಕನ್ಸಲ್ಟಿಂಗ್ ಎಷ್ಟೋ ಮಂತ್ರಿಗಳ ತನಕ ಪ್ರಧಾನಮಂತ್ರಿ ತನಕ ಮಾತಾಡ್ತೀರಿ. ಈಗ ಹಣಕಾಸು ಪ್ರೋಗ್ರೆಸ್ ಎಷ್ಟುವರೆಗೆ ಇದೆ, ಡೆವಲಪ್ಮೆಂಟ್ ಇದೆ, ಹೋರಾಟ ಮೂಲಕ ಹೆಂಗಿದ್ರು ತಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು ಒತ್ತಡ ಹಾಕ್ರಿ ಅವ್ರ ಮೇಲೆ. ನಾನು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರಗಳು ಮಾತಾಡಿದ್ದೆ. ಅವ್ರು ಸಂಬಂಧಪಟ್ಟಿದಂತ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೆ. ಜಿಲ್ಲಾ ಮಂತ್ರಿಗಳು ಕೂಡ ಬಹಳಷ್ಟು ಸಾರಿ ಅವರೇ ಹೇಳಿಕೆಗಳನ್ನು ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಕೂಡ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಲ್ಲ. ಅವ್ರ ಸಮಾವೇಶಗಳು ನೋಡಿದೆ ಟೈಮಲ್ಲಿ ಈ ಗೇಟ್ಗಳ ವಿಚಾರದಲ್ಲಿ ಕೂಡ ಜಿಲ್ಲಾ ಮಂತ್ರಿಗಳು ಮಾತು ಕೊಟ್ಟಾರ, ಅಲ್ಲಿ ಶಾಸಕರು ಕೂಡ ಮಾತು ಕೊಟ್ಟಿದ್ದಾರೆ, ಸರ್ಕಾರಗಳು ಮಾತು ಕೊಟ್ಟಿದೆ. ನಮಗೇನಂದ್ರೆ ಈಗ ಇವತ್ತು ಇಷ್ಟು ಟೈಮ್ ಒಳಗಡೆ ಆಗ್ಬೇಕಾಯ್ತು, ಆಗಿಲ್ಲ ಅನ್ನೋ ನಂಬಿದೆ. 3 months ಒಳಗಡೆ ಆಗಿದೆ. ಮತ್ತೆ ಇವತ್ತು ಏನು ಒಂದು ಬೆಳೆಗೆ ನೀರು ತಗೊಂತೇವೆ, ಮುಂದಕ್ಕೆ ಮಾರ್ಚ್ ಆದ್ಮೇಲೆ ನೀರು ತಗೊಂಡಂತಿದೆ, ಅದು ಕೂಡ ಒಂದೇ ಬೆಳೆಗೆ ನೀರು ಸಿಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್ ಆನ್ ಮೇ ಇರೋ ಕಾರಣ ನಮ್ಮ ಕೈಲಿ 3 ತಿಂಗಳು ಸಮಯ ಇರೋ ಕಾರಣ ಇವಾಗ ಸಮಯ ಅಂತೂ ಆಮೆಗತಿಯಲ್ಲಿ ನಡೀತಿದೆ. ಇವತ್ತು ಫೆಬ್ರವರಿ ನಾವೇನು ಇದೀವೋ ಮಾರ್ಚ್ 1ನೇ ತಾರೀಕು, ಈ ಫೆಬ್ರವರಿ 28ನೇ ತಾರೀಕು 1ನೇ ತಾರೀಕು ಒಳಗಡೆ ಅದು ಪ್ರೋಗ್ರೆಸ್ ಆಗ್ಲಿದ್ರಿಂದ ಅಲ್ಲಿ ನಿರಂತರವಾಗಿ ನಾನು ದಂಡೆ ಮಾಡೋಂತ ಕೆಲಸ ಮಾಡ್ತೀನಿ, ಹೋರಾಟ ಮಾಡೋಂತ ಕೆಲಸ ಮಾಡ್ತೀನಿ. ಜಲಾಶಯ ಅಲ್ಲಿ ಪ್ಲೇಸ್ ಅದೆಲ್ಲ ನಿಗದಿ ಪಡಿಸ್ಕೊಂಡು ತಿಳಿಸ್ತೀನಿ. ಎಲ್ಲೊಂದು ಕಡೆ ಎಲ್ಲಿ ತನಕ ಕಂಪ್ಲೀಟ್ ಆಗೋದಲ್ಲ, ನೀರು ಎಲ್ಲಿ ತನಕ ಅವರು ಗೇಟ್ ಗಳೆಲ್ಲ ದುರಸ್ತಿ ರಿಪೇರಿ ಮಾಡಕ್ಕಲ್ಲ, ಅಲ್ಲಿ ತನಕ ಕಂಪ್ಲೀಟ್ ಆಗುತ್ತೆ. ಎಷ್ಟೇ ತಿಂಗಳಾಗ್ಲಿ ಅವ್ರು ಇನ್ನೊಂದು ವರ್ಷಕ್ಕೆ ಕೊಡ್ತಾರ, ವರ್ಷಕ್ಕೆ ಕೊಟ್ಟರು ಅಲ್ಲೇ ಕುಂತಿರ್ತಾರೆ. ಅಲ್ಲೇ ಕುಂತಿರ್ತಾರೆ, ಅಲ್ಲಿ ಬಿಟ್ಟು ಎಲ್ಲಿ ಕರ್ದಲ್ಲ. ಎಷ್ಟು ತಿಂಗಳ ಸಮಯ ತಗೊಂಡ್ರೆ ತಗೊಳ್ಳಿ. ರಿಪೇರಿನೂ ಸಪೋರ್ಟಿಂಗ್ ಕೊಟ್ಟಾರ ಮಾಡಿದ್ರು. ಅದು ಇದು ಆಂಧ್ರ ಕರ್ನಾಟಕ ಚಿಂತಪುರ ಮಾಡಿದ್ರು ರೈತರಿಗೆ ಸರಿ ಹೋಗಿದೆ. ಅವ್ರು ಆಂಧ್ರ ಪ್ರದೇಶ ಸಪೋರ್ಟ್ ಹಂಗೆ ಇದೆ, ಹೊರಗಡೆ ರೂಪ್ ಹಾಕಿ ಇದು ಮಾಡ್ಬೇಕು. ಒಂದು ಪಿಲ್ಲರ್ ಹೋಗಿದಲ್ಲ, ಅದರಿಂದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ಏನ್ ತೊಂದರೆ ಇಲ್ಲ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.